Babylon 5. ತಮ್ಮದೇ ಅಭಿಮಾನಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಹಕ್ಕಿಯಾಗಿರುವ ನಟ ದರ್ಶನ್ ಇದೀಗ ಜೈಲಿನಲ್ಲಿ ತಮ್ಮ ಅಭಿಮಾನಿಗಳ ಬಗ್ಗೆಯೇ ಚರ್ಚೆ ಮಾಡ್ತಾ ಇದ್ದಾರಂತೆ. ಯಾರೇ ಹೋದರೂ ಕೂಡ ಅವರ ಜೊತೆಯಲ್ಲಿ ತಮ್ಮ ಅಭಿಮಾನಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅಭಿಮಾನಿಗಳದ್ದೇ ಚಿಂತೆ ಅವರನ್ನ ಕಾಡ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಭೇಟಿಗೆ ಬಂದವರ ಬಳಿಯಲ್ಲಿ ದರ್ಶನ್ ಹೇಳೋದೇನು ಗೊತ್ತಾ? ಯಾರು ದರ್ಶನ್ ಅವ್ರನ್ನ ಭೇಟಿಯಾಗೋದಕ್ಕೆ ಹೋದರೂ ಕೂಡ ದರ್ಶನ್ ಹೇಳೋದು ಒಂದೇ ಮಾತು, ಅಭಿಮಾನಿಗಳಿಗೆ ತೊಂದರೆಯಾಗದಂತೆ ನೋಡ್ಕೊಳ್ಳಿ. ಪತ್ನಿ ವಿಜಯಲಕ್ಷ್ಮಿ, ಕೆ ಮಂಜು, ಧನ್ವೀರ್ ಜೊತೆಯಲ್ಲಿ ಅವರು ಚರ್ಚೆ ಮಾಡಿದ್ದಾರೆ. ಪ್ರತಿಯೊಬ್ಬರ ಬಳಿಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಅಭಿಮಾನಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು, ಆ ರೀತಿಯಾಗಿ ನೋಡ್ಕೊಳ್ಳಿ ಅಂತ ನಟ ದರ್ಶನ್ ಅವರು ಮಾತನಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ತಮ್ಮದೇ ಅಭಿಮಾನಿಯಾಗಿದ್ದಂತಹ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ. ಈ ನಡುವೆ ಆರೋಪಿಗಳ ವಿರುದ್ಧ ಬಹಳಷ್ಟು ಗಂಭೀರವಾದಂತಹ ಸಾಕ್ಷ್ಯಾಧಾರಗಳು ಲಭ್ಯವಾಗಿದ್ದಾವೆ. ಇನ್ನು ಸಾಕ್ಷ್ಯಾಧಾರಗಳನ್ನು ಆಧರಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಕೂಡ ರೆಡಿ ಆಗಬೇಕು. ಇನ್ನು ಚಾರ್ಜ್ ಶೀಟ್ನಲ್ಲಿ ಎಲ್ಲವೂ ಕೂಡ ನಿಚ್ಚಳವಾಗಿ ಗೊತ್ತಾಗತ್ತೆ. ದರ್ಶನ್ ಅವರು ಏನು ಮಾಡಿದ್ರು, ಅವರ ಪಾತ್ರ ಏನು, ಅವರ ಜೊತೆಗೆ ಇದ್ದಂತಹ ವ್ಯಕ್ತಿಗಳಿದ್ರಲ್ವಾ ಅವರ ಪಾತ್ರ ಏನು, ಯಾಕಂದರೆ ಯಾವುದನ್ನು ಕೂಡ ಮುಂಚೆನೇ ನಿರ್ಧಾರ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಹೀಗಾಗಿ ಪ್ರಕರಣದಲ್ಲಿ ಅವರಂತೂ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಒಂದಂತೂ ಸ್ಪಷ್ಟ. ಆದರೆ ಯಾರ್ಯಾರ ಪಾತ್ರ ಏನೇನಪ್ಪ, ಯಾರು ಹೊಡೆದಿದ್ಯಾರು? ಹಾಗಾದರೆ ದರ್ಶನ್ ಹೊಡೆದ್ರ ಅಥವಾ ಅವರ ಜೊತೆ ಇದ್ದಂತಹ ಅವರ ಹಿಂಬಾಲಕರು ಏನಾದರೂ ಹೊಡೆದ್ರ? ಇನ್ನು ಅದೇ ರೀತಿಯಾಗಿ ಪವಿತ್ರ ಗೌಡ, ಆಕೆಯ ಒಂದು ಪಾತ್ರ ಏನು, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ. ಚಾರ್ಜ್ ಶೀಟ್ನಲ್ಲಿ ಎಲ್ಲವೂ ಕೂಡ ಉಲ್ಲೇಖ ಆಗಬೇಕಾಗತ್ತೆ. ಅದಾದ ಬಳಿಕ ಶಿಕ್ಷೆ ಏನು ಅನ್ನುವಂಥದ್ದು ನಿರ್ಧಾರ ಆಗತ್ತೆ. ಆದರೆ ಅದಕ್ಕೂ ಮುನ್ನ ನಾವು ನೋಡಿದ್ದೇ ಆದರೆ ಇದೀಗ ಜೈಲು ಪಾಲಾಗಿರುವಂತಹ ನಟ ದರ್ಶನ್ ಜೈಲಿನಲ್ಲಿ ತಮ್ಮ ಅಭಿಮಾನಿಗಳದ್ದೇ ಚಿಂತೆ ಅವರಿಗೆ ಕಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದರ್ಶನ್ ಅವ್ರನ್ನ ಯಾರ್ಯಾರು ಭೇಟಿಯಾಗಕ್ಕೆ ಹೋದರೂ ಕೂಡ ಅವ್ರ ಜೊತೆಯಲ್ಲಿ ಒಂದು ವಿಷಯ ಮಾತನಾಡ್ತಾ ಇದ್ದಾರೆ, ಅಭಿಮಾನಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು, ಅಭಿಮಾನಿಗಳನ್ನು ಸರಿಯಾಗಿ ನೋಡ್ಕೊಳ್ಳಿ ಅಂತ ದರ್ಶನ್ ಅವರು ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿಯಾಗಕ್ಕೆ ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೆ ಮಂಜು ಅವರು, ಧನ್ವೀರ್ ಅವರು ಕೂಡ ಭೇಟಿಯಾಗೋದಕ್ಕೆ ಹೋಗಿದ್ರು. ಎಲ್ಲರ ಜೊತೆಯಲ್ಲಿ ಅವರು ಒಂದೇ ವಿಷಯವನ್ನು ಮಾತನಾಡಿದ್ದು, ಅತಿ ಹೆಚ್ಚು ಮಾತನಾಡಿರುವಂಥದ್ದು ಅಭಿಮಾನಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ, ಯಾವುದೇ ತೊಂದರೆ ಆಗದಂತೆ ನೋಡ್ಕೊಳ್ಳಿ ಅಂತೇನೋ ಹೇಳ್ತಾ ಇದ್ದಾರೆ. ಆದರೆ ಅದೇ ತಮ್ಮ ಒಬ್ಬ ಅಭಿಮಾನಿಯ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಜೈಲು ಕಂಬಿಯನ್ನು ಎಣಿಸ್ತಾ ಇರುವಂಥದ್ದೂ ಕೂಡ ಸುಳ್ಳಲ್ಲ. ಆದರೂ ಕೂಡ ಇಡೀ ರಾಜ್ಯದಾದ್ಯಂತ ಅವರ ಅಭಿಮಾನಿಗಳಲ್ಲಿ ಆದಷ್ಟು ಬೇಗ ದರ್ಶನ್ ಅವರು ಆರೋಪ ಮುಕ್ತವಾಗಿ ಹೊರಬರಲಿ ಅನ್ನುವಂತಹ ಒಂದು ಪ್ರಾರ್ಥನೆ ಕೂಡ ನಡೀತಾ ಇದೆ. ಇಡೀ ರಾಜ್ಯದಾದ್ಯಂತ ಅವರ ಅಭಿಮಾನಿಗಳು ದರ್ಶನ್ ಅವರು ಆದಷ್ಟು ಬೇಗ ಈ ಒಂದು ಪ್ರಕರಣದಿಂದ ದೋಷಮುಕ್ತರಾಗಿ ಹೊರಬರಲಿ ಅನ್ನುವಂಥದ್ದಿದೆ. ಇನ್ನು ಅದೇ ರೀತಿಯಾಗಿ ಯಾರೊಬ್ಬರು ಕೂಡ ಮುಂಚೆಯೇ ಎಲ್ಲವನ್ನು ನಿರ್ಧಾರ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಈಗಾಗಲೇ ಲಭ್ಯ ಆಗಿದೆ. ಇನ್ನು ಅದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಬೇಕು. ಅದಾದ ಬಳಿಕ ಯಾರ್ಯಾರ ಆರೋಪ ಏನು ಅನ್ನುವಂಥದ್ದು ಗೊತ್ತಾಗತ್ತೆ, ಅದಕ್ಕೆ ಎಷ್ಟು ವರ್ಷ ಶಿಕ್ಷೆ ಏನು ಎತ್ತ ಎಲ್ಲವೂ ಕೂಡ ಕನ್ಫರ್ಮ್ ಆಗುತ್ತೆ. ಅದಾದ ಬಳಿಕವಷ್ಟೇ ಎಲ್ಲವೂ ಕೂಡ ನಿಚ್ಚಳ ಆಗತ್ತೆ. ಅವರು ಆರೋಪಿ ಸ್ಥಾನದಲ್ಲಿ ನಿಲ್ತಾರೆ, ಅಪರಾಧಿಯ ಸ್ಥಾನದಲ್ಲಿ ನಿಲ್ತಾರೆ. ಅಲ್ಲಿಯವರೆಗೆ ಅವರು ಒಬ್ಬ ಆರೋಪಿಯೇ ಆಗಿ ಇರ್ತಾರೆ. ಈ ನಡುವೆ ಅವರ ಅಭಿಮಾನಿಗಳು ಆದಷ್ಟು ಬೇಗ ಅವರು ದೋಷಮುಕ್ತರಾಗಿ ಬರಲಿ ಅಂತ ಒಂದೆಡೆ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದರೆ, ಮತ್ತೊಂದೆಡೆಯಲ್ಲಿ ದರ್ಶನ್ ಅವರು ಕೂಡ ಪರಪ್ಪನ ಅಗ್ರಹಾರದಲ್ಲಿ ಅಭಿಮಾನಿಗಳ ಬಗ್ಗೆಯೇ ಚಿಂತೆ ಮಾಡ್ತಾ ಇದ್ದಾರೆ. ಅಭಿಮಾನಿಗಳ ಕುಂದುಕೊರತೆ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ. ಯಾವುದೇ ಅಭಿಮಾನಿಗಳಿಗೆ ಸಮಸ್ಯೆ ಆಗದಂತೆ ನೋಡ್ಕೊಳ್ಳಿ ಅಂತ ಅವರು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರಂತೆ. ಇನ್ನು ಮತ್ತೊಂದು ಪ್ರಶ್ನೆ ಕೂಡ ಬರುತ್ತೆ, ಒಬ್ಬ ಅಭಿಮಾನಿಯನ್ನು ಹತ್ಯೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗಿದ್ದಾರೆ, ವಾಪಸ್ ಬಂದು ಅದೇ ಅಭಿಮಾನಿಗಳನ್ನು ಎದುರಿಸೋದು ಹೇಗಪ್ಪ? ಸ್ಪಷ್ಟೀಕರಣ ಕೊಡಬೇಕಲ್ವೇ ಇದಕ್ಕೆ ಸಂಬಂಧಪಟ್ಟಂತೆ? ಅಭಿಮಾನಿಯ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಒಳಗೆ ಹೋಗಿದ್ದಾರೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ಅಭಿಮಾನಿಗಳನ್ನು ಎದುರಿಸುವಂತಹ ಒಂದು ಸಿಚುವೇಶನ್ ಕೂಡ ಬರುತ್ತೆ. ಅದನ್ನು ಹೇಗೆ ಫೇಸ್ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ.